ವಿಪಕ್ಷ ನಾಯಕರಿಗೆ ಮನೆ ಇಲ್ಲ ಕೇಳಿದ ಮನೆ ಕೊಡ್ತಾ ಇಲ್ಲ ಕೊಟ್ಟು ಮನೆ ಒಪ್ತಾ ಇಲ್ಲ ಛಲವಾದಿ ನಾರಾಯಣಸ್ವಾಮಿ ಅವರಿಗೂ ಮನೆ ಇಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಸರ್ಕಾರಿ ಮನೆ ಇಲ್ಲ ಸರ್ಕಾರದ ನಡೆಗೆ ಇಬ್ಬರು ನಾಯಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು ಕೂಡ ಸರ್ಕಾರಿ ನಿವಾಸವನ್ನ ಕೇಳಿದ್ದಾರೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಸರ್ಕಾರ ಮನೆಯನ್ನ ಕೊಟ್ಟಿಲ್ಲ ವಿಧಾನಸೌಧದಿಂದ ದೂರದಲ್ಲೇ ಇರುವಂತ ನಿವಾಸ ನೀಡೋಕೆ ಸರ್ಕಾರ ಮುಂದಾಗಿದೆ ಆದರೆ ಜನರ ಅನುಕೂಲಕ್ಕೆ ಸಮೀಪದ ನಿವಾಸವನ್ನ ಕೇಳ್ತಾ ಇದ್ದಾರೆ ಇತ್ತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೂ ಮನೆ ಕೊಟ್ಟಿಲ್ಲ ಇನ್ನು ಅವರ ಮನವಿಗೂ ಸರ್ಕಾರ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಸಿಎಸ್ಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೂ ಮನೆ ಕೊಡ್ತಾ ಇಲ್ಲ ವಿಪಕ್ಷ ನಾಯಕರಿಗೆ ಮನೆ ನೀಡದೆ ಸತಾಯಿಸ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಮನೆ ಕೊಟ್ಟಿಲ್ಲ ವಿಪಕ್ಷ ನಾಯಕರಿಗೆ ಮನೆ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಪಾಪ ಗಮನಿಸ್ತಾ ಹೋಗೋದಾದ್ರೆ ಯಾರಿಗೆಲ್ಲ ಮನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ಪರಿಷತ್ನ ವಿಪಕ್ಷ ನಾಯಕರು ಅವರಿಗೂ ಮನೆ ಕೊಟ್ಟಿಲ್ಲ ಇನ್ನೊಂದು ಕಡೆಯಲ್ಲಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಗೂ ಕೂಡ ಮನೆ ಕೊಟ್ಟಿಲ್ಲ ಕೇಳಿದ ಮನೆ ಕೊಡ್ತಾ ಇಲ್ಲ ಅವ್ರು ಕೊಟ್ಟಿರೋ ಮನೆ ಇವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ ಇದು ಸಮಸ್ಯೆ ಇರೋದು ಸದ್ಯ ಸರ್ಕಾರಿ ನಿವಾಸಕ್ಕಾಗಿ ಜಟಾಪಟಿ ಜೋರಾಗಿ ನಡೀತಾ ಇದೆ ಕಾದು ನೋಡಬೇಕು ಸರ್ಕಾರ ಇವರಿಗೆ ಮನವಿಗೆ ಸ್ಪಂದಿಸುತ್ತಾ ಅಂತೇಳಿ ಸರ್ಕಾರಿ ನಿವಾಸವನ್ನು ಕೊಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ ಮನೆ ಕೊಡ್ತಾ ಇಲ್ಲ ಹೀಗಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಆದರೂ ಕೂಡ ನಮ್ಮ ಮನೆ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪ ಕಾದು ನೋಡಬೇಕು ಇವರ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಅಂತೇಳಿ ಸರ್ಕಾರ ಕೊಟ್ಟ ಮನೆ ಇವರಿಗೆ ಆಗ್ತಾ ಇಲ್ಲ ಹಾಗೆಯೇ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ವಿಪಕ್ಷ ನಾಯಕರಿಗೆ ಮನೆ ಕೊಡ್ತಾ ಇಲ್ಲ ಕಾರಣ ಏನು ಇವ್ರು ಕೇಳಿದ್ದು ಅವ್ರು ಕೊಡ್ತಾ ಇಲ್ವಾ ಅಥವಾ ಅವ್ರು ಕೊಟ್ಟಿದ್ದು ಇವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಏನಿದು ಪ್ರಾಬ್ಲಮ್ಮು ಅಂತೇಳಿ ಈ ವಿಚಾರದಲ್ಲಿ ಬಹಳ ದಿನಗಳಿಂದನೂ ಕೂಡ ಹೋರಾಟ ನಡೀತಾನೆ ಇದೆ ಅವರ ನಡುವೆಯಲ್ಲಿ ಯಾಕಂದ್ರೆ ಆರ್ ಅಶೋಕ್ ಅವರು ಇರ್ಬೋದು ಅಥವಾ ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು ಇಬ್ಬರು ವಿಪಕ್ಷ ನಾಯಕರಾಗಿ ಆಯ್ಕೆ ಆದ ಮೇಲೆ ಪತ್ರವನ್ನ ಬರೆಯೋದು ಸಹಜ ಇಂಥ ಕಡೆಯಲ್ಲಿ ನನಗೆ ಮನೆಯನ್ನ ಕೊಡಿ ಸರ್ಕಾರಿ ನಿವಾಸವನ್ನ ಕೊಡಿ ಅಂತೇಳಿ ಯಾಕಂತಂದ್ರೆ ಬಂದು ಹೋಗುವಂತವ್ರು ಜನರಿಗೆ ಅನುಕೂಲ ಆಗ್ಲಿ ಅವರಿಗೆಲ್ಲರೂ ಅನುಕೂಲ ಆದ್ರೆ ವಿಧಾನಸೌಧ ಸುತ್ತಮುತ್ತನೇ ಮನೆ ಇದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಮಾಧ್ಯಮ ಜೊತೆ ಕೂಡ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದೆಲ್ಲ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತಂದು ಮನೆಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಒಂದು ರೇಸ್ ಕೋರ್ಸ್ ರೋಡ್ ನಲ್ಲಿ ಇರುವಂತಹ ಒಂದೆರಡು ಮನೆಗಳನ್ನು ಕೂಡ ಸೂಚನೆ ಮಾಡಿದ್ರು ಆನಂತರದಲ್ಲಿ ರೈಲ್ವೆ ಪ್ಯಾರಲ್ ರೋಡ್ ಕೆಕೆ ಗೆಸ್ಟ್ ಹೌಸ್ ಬಳಿಯಲ್ಲಿ ಅಲ್ಲಿ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಮನೆ ಕೇಳಿದ್ದನ್ನ ಅವರು ತೆರವು ಮಾಡಿ ಕೊಡಿಲ್ಲ ಕಾರಣ ಸರ್ಕಾರ ಯಾವತ್ತಿದ್ರೂ ವಿಪಕ್ಷ ನಾಯಕರು ಕೇಳದಂತ ಮನೆಯನ್ನ ಖಾಲಿ ಮಾಡಿ ಕೊಡ್ಬೇಕು ಅಕಸ್ಮಾತ್ ಬೇರೆ ಯಾರಾದ್ರೂ ಇದ್ರೂ ಸಹಿತ ಅದನ್ನ ಖಾಲಿ ಮಾಡಿಸಿ ಕೊಡಬೇಕು ಮುಖ್ಯಮಂತ್ರಿಗಳ ನಂತರದ ಸ್ಥಾನ ಅಂತಿದ್ರೆ ಅದು ವಿಪಕ್ಷ ನಾಯಕನ ಸ್ಥಾನ ಇರುತ್ತೆ ಆದ್ರೆ ಸರ್ಕಾರ ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ ಇವರಿಗೆ ಬದಲಾಗಿ ಬೇರೆ ಕಡೆಯಲ್ಲಿ ಮನೆಗಳನ್ನ ಕೇಳ್ತಾ ಇದೆ ಜಯಮಾಲ್ ಹತ್ರ ಕೊಡ್ಬಹುದಾ ಬೇರೆ ಬೇರೆ ದೂರದಲ್ಲಿರುವಂತ ಮನೆಗಳನ್ನ ಕೇಳ್ತಾ ಇದೆ ಇದು ದೂರದ ಬೇರೆ ಬೇರೆ ಕಡೆಯಿಂದ ಬಂದಂತವರಿಗೆ ಜನರನ್ನ ಭೇಟಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಕಷ್ಟ ಆಗತ್ತೆ ಸಾಕಷ್ಟು ದೂರದಲ್ಲಿ ಇರೋದ್ರಿಂದ ಮನವಿ ಮಾಡಿ ಸಾಕಷ್ಟು ಬಾರಿ ಮನವಿ ಮಾಡಿ 4-6 ಬಾರಿ ಪತ್ರ ಬರೆದ್ರೂ ಸಹಿತ ಅದಕ್ಕೆ ರೆಸ್ಪಾನ್ಸ್ ಅನ್ನ ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಈ ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳೇ ನೇರವಾಗಿ ಇದನ್ನ ನೋಡ್ಕೋಬೇಕಾಗತ್ತೆ ಮುಖ್ಯ ಕಾರ್ಯದರ್ಶಿಗಳ ಮನವಿಗೆ ಅಥವಾ ಮುಖ್ಯ ಕಾರ್ಯದರ್ಶಿಗಳು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಸರ್ಕಾರದ ಸಚಿವರುಗಳು ಎಲ್ಲರೂ ಕೂಡ ಸ್ಪಂದಿಸಬೇಕಾಗತ್ತೆ ಯಾಕಂದ್ರೆ ಬೇರೆ ಯಾವ್ದಾದ್ರು ಸಚಿವರಿದ್ದಂತ ಮನೆಯನ್ನ ವಿಪಕ್ಷ ನಾಯಕರಿಗೆ ಕೇಳಿದ್ರೆ ಆ ಸಚಿವರಿಗೆ ಮನವರಿಕೆ ಮಾಡಿ ಆ ಮನೆಯನ್ನ ಖಾಲಿ ಮಾಡಿಸಿ ವಿಪಕ್ಷ ನಾಯಕರಿಗೆ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅದನ್ನು ಕೂಡ ಅವ್ರು ನಿಭಾಯಿಸಿಲ್ಲ ಈಗ ಈ ಸರ್ಕಾರ ಬಂದ ನಂತರದಲ್ಲಿ ವಿಪಕ್ಷ ನಾಯಕನ ಆಯ್ಕೆಯೇ ವಿಳಂಬ ಆಗಿತ್ತು ಆರಂಭದಲ್ಲಿ ಆ ನಂತರದಲ್ಲಿ ಆಯ್ಕೆಯಾದ ಮೇಲೂ ಸಹಿತ ಸರ್ಕಾರದಿಂದ ಕೊಡಬೇಕಾದಂತ ಸೌಲಭ್ಯವನ್ನ ಸರಿಯಾದ ಸಮಯಕ್ಕೆ ಕೊಡಲು ಸಹಿತ ವಿಳಂಬ ಆಗ್ತಾ ಇದೆ ಅವರಿಗೆ ಗನ್ಮ್ಯಾನ್ ಕೊಡೋದು ಕಾರ್ ಕೊಡೋದು ಇದು ಕೂಡ ವಿಳಂಬ ಆಗಿತ್ತು ಆ ನಂತರದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮನವಿ ಮಾಡಿದ್ರು ಸಹಿತ ಅದಕ್ಕೆ ರೆಸ್ಪಾಂಡ್ ಮಾಡದೇ ಇರೋದು ಹೀಗೆ ಸರ್ಕಾರ ನಡ್ಕೊಳ್ಳುವಂತ ರೀತಿಯನ್ನು ನೋಡಿದಾಗ ಎಲ್ಲರಿಗೂ ಕೂಡ ಬೇಜಾರಾಗಿದೆ ವಿಪಕ್ಷ ನಾಯಕರಿಬ್ಬರು ಸಹಿತ ಬೇಜಾರಾಗಿದ್ದಾರೆ ಇದು ಹಿಂದಿನಿಂದ ಈ ರೀತಿ ಎಲ್ಲ ಇದ್ದಾಗ ಹಿಂದೆಲ್ಲವೂ ಕೂಡ ವಿಪಕ್ಷ ನಾಯಕರ ಒಂದು ಮನೆಯನ್ನ ಕೇಳಿದಾಗ ಅದಕ್ಕೆ ಯಾರ್ದಾರು ಇದ್ದಂತ ಮನೆಯನ್ನ ಖಾಲಿ ಮಾಡಿಸಿ ಅವರಿಗೆ ಕೊಡುವಂತ ಕೆಲಸಗಳು ಕೂಡ ಆಗಿದೆ ಹಿಂದೆಲ್ಲೂ ಕೂಡ ಆದಂತ ಉದಾಹರಣೆ ಇದೆ ಅದು ಸಿದ್ದರಾಮಯ್ಯನವರ ಗಮನದಲ್ಲೂ ಇದೆ ಅರಿವಿನಲ್ಲೂ ಇದೆ
ಆದ್ರೆ ಅದ್ರ ಬಗ್ಗೆ ಗಮನ ಹರಿಸದೇನೆ ಇವ್ರ ಪಾಡಿಗೆ ಇವರು ಪತ್ರ ಬರೆಯೋದು, ಅವ್ರ ಪಾಡಿಗೆ ಅವರು ಅದನ್ನ ಹಾಗೆ ತೆಗೆದು ಕಸದ ಬುಟ್ಟಿ ಹಾಕೋದು ಅನ್ನೋ ರೀತಿಯಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ ಹೊರತು ಯಾವುದೇ ರೀತಿಯಲ್ಲೂ ವಿಪಕ್ಷ ನಾಯಕರಿಗೆ ಮನೆ ಕೊಡಿಸುವಂತ ಕೆಲಸವನ್ನ ಮಾಡುವಂತ ಕಾರ್ಯವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರದ ಸಚಿವರುಗಳು ಎಲ್ಲದೂ ಜವಾಬ್ದಾರಿ ಕೂಡ ಇದೆ. ಬಹುಶಃ ಇನ್ನು ಆಗದೇ ಇದ್ದ ಪಕ್ಷದಲ್ಲಿ ಸ್ಪೀಕರ್ ಗಮನಕ್ಕೆ ಇದನ್ನ ತರುವಂತ ಸಾಧ್ಯತೆ ಇದೆ. ಸದನದಲ್ಲಿಯೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಇಡೀ ಸದನಕ್ಕೆ ಈ ವಿಚಾರವನ್ನ ಹೇಳುವಂತ ಕೆಲಸವೂ ಕೂಡ ಮುಂದಿನ ದಿನದಲ್ಲಿ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಅನ್ಸುತ್ತೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.